ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ, ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣು ಶರಣಾರ್ಥಿಗಳು. ಈಗ ಏನು ಬೆಂಗಳೂರು ಮೆಟ್ರೋ ನಿಗಮ ಅದು ಯಾವ ರೀತಿ ದರ ಹೆಚ್ಚಳ ಮಾಡಿದಾರಂದ್ರೆ ತುಂಬಾ ಜನಾಕ್ರೋಶ ತುಂಬಾ ಜಾಸ್ತಿ ಆಗ್ತಾ ಇದೆ. ಮೊದಲನೇದಾಗಿ ಯಾವುದೇ ಮಾಹಿತಿ ಕೊಡದೆ ಅವೈಜ್ಞಾನಿಕವಾಗಿ ಮನಸೋ ಇಚ್ಛೆ ಮನ ಬಂದಂತೆ ದರ ಏರಿಕೆ ಮಾಡಿರೋದನ್ನ, ಪ್ರಯಾಣ ದರ ಏರಿಕೆ ಮಾಡಿರೋದನ್ನ ತೀವ್ರವಾಗಿ ನಮ್ಮ ಪಕ್ಷದಿಂದ ತೀವ್ರ ಖಂಡನೆ ಮಾಡ್ತಾ ಇದ್ದೀವಿ. ಈ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಭಾರತ ಒಕ್ಕೂಟ ಸರ್ಕಾರದ ಪ್ರಧಾನಮಂತ್ರಿ ಈ ಕೂಡಲೇ ಕ್ರಮ ತಗೊಂಡಿದ್ರ ಸಲುವಾಗಿ ತಾವು ದರ ಏರಿಸಿ, ಬೇಡ ಅನ್ನಲ್ಲ, 5% 3% ಏರಿಕೆ ಮಾಡಿ. ಅದು ಜನರು ತಡ್ಕೊಂತಾರೆ. ಸಾಮಾನ್ಯ ಜನರಿಗೆ ಏನ್ ದರ ಇದೆ ದುಪ್ಪಟ್ಟು, 3 ಪಟ್ಟು, 4 ಪಟ್ಟು, 5 ಪಟ್ಟು ಜಾಸ್ತಿ ಮಾಡ್ಬಿಟ್ರೆ ಜನರು ತತ್ತರಿಸಿ ಹೋಗ್ಬಿಡ್ತಾರೆ. ತುಂಬಾ ತೊಂದರೆ ಸಿಕ್ಕಾಕೊಂತಾರೆ. ಏನು 10 ರೂಪಾಯಿ ಇರೋದನ್ನ 12 ರೂಪಾಯಿ ಮಾಡೋದು, 20 ರೂಪಾಯಿ 25 ರೂಪಾಯಿ ಮಾಡೋದು, 50 ಇರೋದನ್ನ 55 ರೂಪಾಯಿ ಮಾಡೋದು ಸರಿ, ಅದೊಂಥರ ಸರಿ ಇದೆ. ಏನು 50 ರೂಪಾಯಿ 90 ರೂಪಾಯಿ, 10 ರೂಪಾಯಿ ಇರೋದನ್ನ 20 ರೂಪಾಯಿ, 20 ರೂಪಾಯಿ 60 ರೂಪಾಯಿ, ಏನಿದು ಅದಕ್ಕೊಂದು ಲೆಕ್ಕಾಚಾರ ಬೇಡವಾ? ಜನರಿಗೆ ಇದ್ರದ್ದು ಎಷ್ಟು ತೊಂದರೆ ಆಗುತ್ತಂದ್ರೆ ತುಂಬಾ ಸಂಕಟ ಅನುಭವಿಸ್ತಾ ಇದ್ದಾರೆ. ಒಮ್ಮೆಲೆ 50ರಷ್ಟು ಏರಿಕೆ ಮಾಡ್ಬಿಟ್ರೆ ಜನರು ಎಲ್ಲೋದಕ್ಕೆ ಸ್ವಾಮಿ. ಈ ಕೂಡಲೇ ಎಚ್ಚೆತ್ತುಕೊಂಡು ಈಗೇನು ಏರಿಕೆ ಮಾಡಿದಾರಲ್ಲ ಪ್ರಯಾಣ ದರ, ಈ ಕೂಡಲೇ ಕಡಿಮೆ ಮಾಡ್ಬೇಕದನ್ನ. ಅದೇನು 50ರಷ್ಟು ಏರಿಕೆ ಮಾಡಿರೋದನ್ನ ಬರೀ 5% ಏರಿಕೆ ಮಾಡಿ, ಬೇಡ ಅನ್ನಲ್ಲ. ಯಾಕಂದ್ರೆ ಸಂಸ್ಥೆನೂ ನಡಿಬೇಕಾಗುತ್ತೆ, ಎಲ್ಲ ಆಗ್ಬೇಕಾಗುತ್ತೆ. ಹಾಗೂ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಭಾರತ ಒಕ್ಕೂಟ ಸರ್ಕಾರದ ಮೇಲೆ ಹೇಳ್ತಾರೆ ನಮ್ಗೆ ಅಧಿಕಾರ ಇಲ್ಲ ಅಂತ. ಅಧಿಕಾರ ಇಲ್ಲದ ಮೆಟ್ರೋ ನಿಗಮ ಏನಕ್ಕೆ ಸ್ಥಾಪನೆ ಮಾಡಿದ್ರಿ? ಅಧಿಕಾರ ಕರ್ನಾಟಕ ಸರ್ಕಾರದ ಉಳಿಸ್ಕೊಬೇಕಾಗಿತ್ತು. ಭಾರತ ಸರ್ಕಾರಕ್ಕೆ ಏನಕ್ಕೆ ಬಿಟ್ಕೊಟ್ರಿ ನೀವು? ಭಾರತ ಒಕ್ಕೂಟ ಸರ್ಕಾರಕ್ಕೆ ಆ ಮೆಟ್ರೋ ನಿಗಮದ್ದು ಎಲ್ಲ ಏನೇ ತೀರ್ಮಾನ ಕರ್ನಾಟಕ ಸರ್ಕಾರ ತೀರ್ಮಾನ ಮಾಡಬೇಕು. ಭಾರತ ಒಕ್ಕೂಟ ಸರ್ಕಾರ ಯಾಕೆ ತೀರ್ಮಾನ ಮಾಡಬೇಕು? ಎಷ್ಟು ತೊಂದರೆ ಆಗ್ತಾ ಇದೆ ಸಂವಹನದಿಂದ ಇದರಿಂದ. ನಾನು ಭಾರತ ಒಕ್ಕೂಟ ಸರ್ಕಾರದ ಪ್ರಧಾನಮಂತ್ರಿಗಳಿಗೆ ಕೇಳ್ಕೊಳ್ಳೋದು ಇಷ್ಟೇ, ಮಾನ್ಯ ಪ್ರಧಾನಮಂತ್ರಿಗಳೇ, ಈ ಮೆಟ್ರೋ ನಿಗಮದಲ್ಲೂ ನೀವು ಇದು ಮಾಡಿಕೊಂಡು ಅಧಿಕಾರ ವಿಕೇಂದ್ರೀಕರಣ ಮಾಡದೆ ಎಷ್ಟು ತೊಂದರೆ ಅನುಭವಿಸ್ತಾ ಇದೀವಿ ಅಂದ್ರೆ ನಾವು ಹೇಳ್ಕೊಳಕ್ಕಾಗಲ್ಲ. ಸಂಕಟ ಅಂತ ತೊಂದರೆ ಆಗ್ತಾ ಇದೆ ನಮಗೆ. ಜನಮಾನಸರಿಗೆ ಜನರಿಗೆ ಅಷ್ಟೊಂದು ತೊಂದರೆ ಆಗ್ತಾ ಇದೆ. ದಯವಿಟ್ಟು ನಾವು ವಿನಂತಿ ಮಾಡ್ಕೊಳ್ತೀವಿ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ, ಸಂಪೂರ್ಣ ಮೆಟ್ರೋ ಉತ್ಸವನ್ನ ಕರ್ನಾಟಕ ಸರ್ಕಾರ ಬಿಟ್ಕೊಟ್ಬಿಡಿ. ಈ ತೊಂದರೆ ಇರಲ್ಲ, ಸಂಪೂರ್ಣ ಬಿಟ್ಕೊಟ್ಬಿಡಿ. ಯಾವುದೇ ಕಾರಣಕ್ಕೂ ಇದರಲ್ಲೂ ನೀವು ಮೂಗು ತೂರಿಸಿ, ಇದರಲ್ಲೂ ಇದು ಮಾಡಿ ತುಂಬಾ ತೊಂದರೆ ಅನುಭವಿಸ್ತಾ ಇದೀವಿ ನಾವು ಇದರಿಂದ. ಈ ಕ್ಷಣ ಇದ್ರ ಬಗ್ಗೆ ಕ್ರಮ ತಗೊಂಡು ಅದೇನು ಒಕ್ಕೂಟ ಸರ್ಕಾರದ ಏನು ಇದೆಯೋ ನಿಮ್ದು ಅದೆಲ್ಲ ಕರ್ನಾಟಕ ಸರ್ಕಾರಕ್ಕೆ ವಹಿಸ್ಬಿಟ್ಟು ಮೆಟ್ರೋ ನಿಗಮಕ್ಕೂ ನಮ್ಗೆ ಸಂಬಂಧ ಇಲ್ಲ ಅನ್ನೋದು ಇದು ಮಾಡ್ಬಿಡಿ. ಅಧಿಕಾರ ವಿಕೇಂದ್ರೀಕರಣ ಮಾಡ್ಬಿಡಿ. ಅದು ನಿಮಗೆ ಬೇಕಾಗಿಲ್ಲ. ನಮ್ಮ ಸರ್ಕಾರ ನಮ್ಮ ಕರ್ನಾಟಕ ಸರ್ಕಾರ ನಡ್ಸಕ್ಕೆ ಅವಕಾಶ ಮಾಡ್ಕೊಡ್ಬೇಕಂತ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ಮಾನ್ಯ ಭಾರತ ಸರ್ಕಾರದ ಒಕ್ಕೂಟದ ಮಾನ್ಯ ಪ್ರಧಾನಮಂತ್ರಿಗಳಲ್ಲಿ ಕಳಕಳಿಯ ವಿನಂತಿ ಮಾಡ್ಕೊಳ್ತೇವೆ. ಹಾಗೂ ನಮ್ಮ ಮುಖ್ಯಮಂತ್ರಿಗಳು ಇವರಲ್ಲೂ ವಿಶೇಷವಾಗಿ ಈ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ನೀವು ಈ ನಿಟ್ಟಿನಲ್ಲಿ ಕಾರ್ಯೋನ್ಮುಖ ಆಗಿ ಇದಕ್ಕೆ ಈ ಸಲ ಏನು ಬರುವ ಅಧಿವೇಶನದಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿ, ಅಧಿವೇಶನ ಕರೆದು ಅಧಿವೇಶನದಲ್ಲಿ ವಿಚಾರ ಮೊನ್ನೆ ಮಾಡಿ ಚರ್ಚೆ ಮಾಡಿ ಸಂಪೂರ್ಣ ಬೆಂಗಳೂರು ಏನು ಮೆಟ್ರೋ ನಿಗಮ ಏನಿದೆಯಲ್ಲ ಇದನ್ನ ಬಸವೇಶ್ವರ ಮೆಟ್ರೋ ನಿಗಮ ಅಂತ ನಾಮಕರಣ ಮಾಡಿ ಸಂಪೂರ್ಣ ಕರ್ನಾಟಕ ಸರ್ಕಾರದ ವಶಕ್ಕೆ ಪಡೆಯಬೇಕಂತ ಹೇಳ್ಬಿಟ್ಟು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ಒತ್ತಾಯ ಮಾಡ್ತಾ ಇದ್ದೀವಿ. ಜೈ ಕನ್ನಡಾಂಬೆ, ಜೈ ಕನ್ನಡ ಧರ್ಮ, ಜೈ ಕನ್ನಡ ದೇಶ. ಶರಣು ಶರಣಾರ್ಥಿಗಳು.